ನಮಸ್ತೆ, ಆರ್ಟಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ಮಾವಿನ ಹಣ್ಣಿನ ಕೇಸರಿ ಬಾತು. ಮಾವಿನ ಹಣ್ಣಿನ ಕೇಸರಿ ಬಾತು ನಾನು ಸಕ್ಕರೆ ಹಾಕಿ ಮಾಡ್ತಾ ಇಲ್ಲ, ಬೆಲ್ಲ ಹಾಕಿ ಮಾವಿನ ಹಣ್ಣಿನ ಕೇಸರಿ ಬಾತು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಬಾಣಲೆ ತೊಗೊಂಡಿದ್ದೀನಿ. ಬಾಣಲೆಗೆ ತುಪ್ಪ ಹಾಕಿ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿ ನೋಡಿ, ಈ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸು ಸಣ್ಣ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಮೊದಲಿಗೆ ರವೆನ ಹುರಿದಿಟ್ಕೋಬೇಕು. ತುಂಬ ಕೆಂಪಗೆ ಆಗೋದು ಬೇಡ, ಹಾಗೆ ಸ್ವಲ್ಪ ಹುರಿದ್ರೆ ಸಾಕು. ಚೆನ್ನಾಗಿ ಬಿಸಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಕೆಂಪಗೆ ಆಗೋದು ಬೇಡ. ನೋಡಿ, ಇಷ್ಟಾದ್ಮೇಲೆ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಮತ್ತು ನಾನು ಅದೇ ಬಾಣಲೆಗೆ ತುಪ್ಪ ಹಾಕ್ತಾ ಇದ್ದೀನಿ. 2 ಸ್ಪೂನ್ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ತೆಗೆದಿಟ್ಕೊತೀನಿ. ಇಲ್ಲ, ತೆಗೆದಿಟ್ಕೊಳ್ಳೋದಿಲ್ಲ, ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಮೊದಲು ನಾನು ಗೋಡಂಬಿನ ಹುರಿತೀನಿ. ಗೋಡಂಬಿ ಸ್ವಲ್ಪ ನಿಧಾನ ಕೆಂಪಾಗತ್ತೆ. ಆಮೇಲೆ ದ್ರಾಕ್ಷಿ ಹಾಕ್ತೀನಿ. ದ್ರಾಕ್ಷಿ ಬೇಗ ಫ್ರೈ ಆಗಿ ಗುಂಡುಗೆ ಆಗಿಬಿಡತ್ತೆ, ಬೇಗ ಕಲರ್ ಚೇಂಜ್ ಆಗುತ್ತೆ. ಹಂಗಾಗಿ ಮೊದಲು ಗೋಡಂಬಿ ಕೆಂಪಾದ್ಮೇಲೆ ದ್ರಾಕ್ಷಿ ಹಾಕ್ತೀನಿ. ದ್ರಾಕ್ಷಿ ಎಷ್ಟು ಬೇಗ ಕೆಂಪಗಾಗಿ ಉಟ್ಕೊಂಡಿದೆ. ಈಗ ಇಷ್ಟಾದಮೇಲೆ ನಾನು ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸ್ ರವೆಗೆ 1.5 ಗ್ಲಾಸ್ ನಾನು ನೀರು ಹಾಕ್ತಾ ಇದ್ದೀನಿ. ಮತ್ತು 2 ಲವಂಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಈಗ ಮುಚ್ಚಳ ಮುಚ್ಚಿದ್ದೀನಿ, ಚೆನ್ನಾಗಿ ಕುದಿ ಬರಲಿ. ನೋಡಿ, ಮಾವಿನ ಹಣ್ಣು, ಒಂದು ದೊಡ್ಡ ಮಾವಿನ ಹಣ್ಣು ತೊಳೆದು ಸಿಪ್ಪೆ ತೆಗೆದುಬಿಟ್ಟು ಹೆಚ್ಚಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ತೀನಿ. ಈಗ ನೋಡಿ ಆಗಿದೆ, ನೀರು ಹಾಕದೇನೆ ನಾನು ಗ್ರೈಂಡ್ ಮಾಡಿದ್ದೀನಿ. ಈಗ ಸ್ಟವ್ ಮೇಲೆ ನೀರು ಕುದೀತಾ ಇದೆ. ಅದಕ್ಕೆ ನೋಡಿ, ನಾನು ಬೆಲ್ಲ ಹಾಕ್ತಾ ಇದ್ದೀನಿ. ನನ್ನ ಹತ್ರ ಪುಡಿ ಬೆಲ್ಲ ಇತ್ತು, ಹಂಗಾಗಿ ಪುಡಿ ಬೆಲ್ಲ ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ಉಂಡೆ ಬೆಲ್ಲ ಇದ್ದರೆ ಅದನ್ನು ಕುಟ್ಬಿಟ್ಟು ಹಾಕ್ಬೋದು. 3/4 ಗ್ಲಾಸ್ ನಾನು ಬೆಲ್ಲ ಹಾಕಿದ್ದೀನಿ. ಅರ್ಧ ಗ್ಲಾಸ್ ರವೆ, 1.5 ಗ್ಲಾಸ್ ನೀರು, 3/4 ಗ್ಲಾಸ್ ಬೆಲ್ಲ. ಪುಡಿ ಬೆಲ್ಲ ಆಗಿರೋದ್ರಿಂದ ಬೇಗ ಕರಗತ್ತೆ ಇದು. ಬೆಲ್ಲ ಚೆನ್ನಾಗಿ ಕರಗಬೇಕು, ಅದಕ್ಕೆ ನಾನು ಮತ್ತೆ ಸ್ವಲ್ಪ ಮುಚ್ಚಳ ಮುಚ್ಚಿಬಿಡ್ತೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಬೆಲ್ಲನೂ ಕರಗಿದೆ. ಜಸ್ಟ್ ಮೀಡಿಯಮ್ ಫ್ಲೇಮಲ್ಲಿನೇ ಮಾಡಬೇಕು. ನೋಡಿ, ಒಂದು ಚಿಟಿಕೆ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಯಾವುದೇ ಸ್ವೀಟ್ ಮಾಡುವಾಗ 1 ಚಿಟಿಕೆ ಅಥವಾ 2 ಚಿಟಿಕೆ ಉಪ್ಪು ಹಾಕಬೇಕು, ಆವಾಗ ರುಚಿ ಚೆನ್ನಾಗಿರುತ್ತೆ. ಈಗ ಹುರಿದಿಟ್ಕೊಂಡಿರೋವಂಥ ರವೆನ ನಾನು ಹಾಕ್ತಾ ಇದ್ದೀನಿ. ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕುದೀತಾ ಇದೆ. ಈ ಟೈಮಲ್ಲಿ ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿಬಿಡಿ. ಕಮ್ಮಿ ಉರಿಯಲ್ಲೇ ರವೆ ಬೇಯಬೇಕು, ಬೇಗ ಬೇಯುತ್ತೆ. ಸಣ್ಣ ರವೆ ಅಲ್ಲ. ನೋಡಿ, ಬೇಯ್ತಾ ಇರುವಾಗ ಗಟ್ಟಿ ಆಗುತ್ತೆ. ನೋಡಿ, ಈ ಹದದಲ್ಲಿ ಸಿಡಿಯತ್ತೆ ಮೈ ಮೇಲೆ, ಹುಷಾರಾಗಿ ಮಾಡಬೇಕು. ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಹದಕ್ಕೆ ಬಂದಿದೆ.
ಇಷ್ಟ ಆದಮೇಲೆ ನಾನು ಮಿಕ್ಸಿ ಮಾಡಿರೋಂಥ ಮಾವಿನ ಹಣ್ಣನ್ನು ಹಾಕ್ತಾಯಿದ್ದೀನಿ. ಮಾವಿನ ಹಣ್ಣು ಹಾಕಿ ಈಗ ಸರಿಯಾಗಿ ಮಿಕ್ಸ್ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ಬೆಲ್ಲ ಹಾಕಿ ಮಾಡೋಂಥ ಕೇಸರಿ ಬಾತು. ಮಾವಿನ ಹಣ್ಣು ಕೂಡ ಹಾಕಿದ್ದೀನಿ. ಮಾವಿನ ಹಣ್ಣು ಸೀಸನ್ ಇಲ್ಲ ಆದಾಗಲೂ ಕೂಡ ಇದು ಬೆಲ್ಲ ಹಾಕಿ ಕೇಸರಿ ಬಾತ್ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ. ಈಗ ಮಾವಿನ ಹಣ್ಣಿನ ಸೀಸನ್ ಅಂತ ಮಾವಿನ ಹಣ್ಣು ಹಾಕಿ ಕೇಸರಿ ಬಾತ್ ಮಾಡ್ತಾಯಿದ್ದೀನಿ ನಾನು. ಈ ರೀತಿ ಮಾಡಿ ನೋಡಿ, ತುಂಬ ಚೆನ್ನಾಗಾಗತ್ತೆ. ಈಗ ಒಂದು 4 ಸ್ಪೂನ್ ನಾನು ಮತ್ತೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ಮೇಲೆ ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಸರಿಯಾಗಿ ಮಿಕ್ಸ್ ಮಾಡಬೇಕು. ನಿಮ್ಗೇನಾದ್ರು ಕೇಸರಿ ಬಾತ್ ತೆಳು ಆಯಿತು ಅಂತ ಅನಿಸಿದ್ರೆ ಬೇಕಾದ್ರೆ ಒಂದು 1/4 ಗ್ಲಾಸ್ ನೀರು ಹಾಕುವಾಗ 1/4 ಗ್ಲಾಸ್ ನೀರು ಕಮ್ಮಿ ಹಾಕ್ಬೋದು. ಕೇಸರಿ ಬಾತ್ ಮತ್ತು ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ. ನೋಡಿ ಕೊನೆಯಲ್ಲಿ ನಾನು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಈಗ ರೆಡಿ ಆಯಿತು ಬೆಲ್ಲದಿಂದ ಮಾಡಿರುವಂಥ ಮಾವಿನ ಹಣ್ಣಿನ ಕೇಸರಿ ಬಾತ್. ಮತ್ತು 1 ನಿಮಿಷ ಮುಚ್ಚಿಬಿಟ್ಟು ನಾನು ಸ್ಟವ್ ಆಫ್ ಮಾಡ್ತೀನಿ. ಇದಾಗಿದೆ, ಇದು ಸರ್ವ್ ಮಾಡೋದಕ್ಕೆ ರೆಡಿ ಇದೆ. ಬೆಲ್ಲದಿಂದ ಮಾಡಿರುವಂಥ ಮಾವಿನ ಹಣ್ಣಿನ ಕೇಸರಿ ಬಾತ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.